ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಮಗನ ಮಲಗಿಸಿದ್ದೀನಿ, ನೋಡ್ತಾ ಇರ್ಬೋದು ಅವ್ನು ಮಲ್ಕೊಂಡಿದ್ದಾನೆ. ಅದಕ್ಕೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಬಟ್ಟೆ ಕೂಡ ಹಾಕಿದ್ದೀನಿ. ಮಿಷನ್ಗೆ ಬಟ್ಟೆ ಹಾಕಿದ್ದೀನಿ. ಇನ್ನೊಂದು 39 ಸೆಕೆಂಡ್ಸ್ ಇದೆ. ಇದಾದಮೇಲೆ ಎಲ್ಲ ಹೊರಾಕಬೇಕು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದೆ. ಬಟ್ಟೆ ತೆಗ್ದೀನಿ, ಅದು ಮಡಿಸಿಡಬೇಕು ನಾನು. ಮತ್ತು ಇಲ್ಲಿ ನೋಡ್ಬೋದು, ಇದು ನಂದು ಲವಿತದ್ದು ಫಸ್ಟ್ ಡಿಲವರಿ ದಿನ ಮೊದಲನೇ ಸರಿ ನಾನು ಅವನ್ನ ಎತ್ಕೊಂಡಾಗ ತೆಗೆದಿದ್ದಂಥ ಪಿಕ್ ಸೆಲ್ಫಿ ಇದು. ಅದಕ್ಕೆ ಒಂದು ಫ್ರೇಮ್ ಮಾಡಿಸಿ ನಮ್ಮ ಮನೇಲಿ ಕೊಟ್ಟಿದ್ದರು. ಆಮೇಲೆ ಇದು ನಾನು ನನ್ನ ಸಿಸ್ಟರ್ ಚಿಕ್ಕ ಮಗು ಇದ್ದಾಗ ತೆಗೆಸಿದ್ದು. ಇದನ್ನು ನನ್ನ ತಂಗಿನೇ ಗಿಫ್ಟ್ ಕೊಟ್ಟಿದ್ದು. ಇದು ಲವಿತ್ ಮತ್ತು ಇದು ಲವಿತ್ ಮತ್ತು ಅವರ ಪಪ್ಪ ನಾನು ಗಿಫ್ಟ್ ಮಾಡಿದ್ದು. ಇದನ್ನು ಇಲ್ಲಿ ನೋಡ್ಬೋದು, ಇದು ಸ್ಕ್ಯಾನಿಂಗಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಸ್ಕ್ಯಾನಿಂಗಲ್ಲಿ. ಅದಕ್ಕೆ ಇದು ಎಲ್ಲಾದರೂ ಕಳೆದೋಗ್ಬಾರ್ದು ಅಂತ ನಾನೇ ಫ್ರೇಮ್ ಮಾಡ್ಸೋಕೆ ಹೇಳಿದ್ದೆ. ಮತ್ತು ಇದು ಮತ್ತು ನಾನು ನನ್ನ ತಮ್ಮ ಚಿಕ್ಕ ಹುಡುಗರಿದ್ದಾಗ ತೆಗೆಸಿದ ಫೋಟೋ ಇಷ್ಟನ್ನು ಈ ಶೋಕೇಸಲ್ಲಿ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಎಲ್ಲ ಆಗಿದೆ, ಇನ್ನೇನಿಲ್ಲ. ಅಡುಗೆ ಸಾಂಬಾರು ಮಾಡಿದ್ದೀನಿ. ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಮಗು ಇದ್ದಾಗ ನಾನು ಹೆಂಗೆ ಮೊದಲಿರ್ತೀನೋ ಹಂಗೆ ಇರೋಕ್ಕಾಗಲ್ಲ. ಈಗ ನೋಡಿ, ತರಕಾರಿ ಎಲ್ಲ ಹಾಕಿ ಸಾಂಬಾರನ್ನ ಮಾಡಿದ್ದೀನಿ. ಚೆನ್ನಾಗಿತ್ತು ಟೇಸ್ಟು. ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋದರು. ಅದಾದಮೇಲೆ ಇವಾಗ ನಾನು ಇಲ್ಲಿ ಮಲಗಿದ್ದಾನೆ. ಸೊ ಏನಂತ ಅಂದರೆ, ಬಿಟ್ಬಿಟ್ಟು ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡೋಕ್ಕೆ ತುಂಬ ಭಯ ಆಗ್ತಿರುತ್ತೆ. ಲಾಸ್ಟ್ ಟೈಮ್ ಜಸ್ಟ್ ಬಟ್ಟೆ ಹಾರಾಕೋಣ ಅಂತೇಳಿ ಮಲಗಿಸಿ ಎಲ್ಲನೂ ಪಿಲ್ಲೋಸ್ನ ಎಲ್ಲನೂ ಇಟ್ಬಿಟ್ಟು ಹೋದರೂ ಕೂಡ ಅವನು ಬಿದ್ದುಬಿಟ್ಟಿದ್ದ. ಅದರಿಂದ ನಂಗೆ ಸಖತ್ ಭಯ. ಅವ್ನು ಮಲಗಿದ್ದಾಗ, ಮೇಲ್ಗಡೆ ಮಲಗಿದ್ದಾಗ ಅಂತ ಎಲ್ಲೂ ಹೋಗಲ್ಲ. ಕೆಲಸ ಅಲ್ಲೇ ಬಿದ್ದಿದ್ರೂ ಪರವಾಗಿಲ್ಲ. ನಮ್ಮ ಮನೇಲಿ ಅಷ್ಟು ಹೇಳಿದ್ರು, ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವನ ಕಡೆ ಗಮನ ಇರಲಿ ಅಂತ. ಅದಕ್ಕೆ ಅವನು ಎದ್ದಾಳವರೆಗೂ ನಾನು ಎಲ್ಲೂ ಹೋಗಲ್ಲ. ಅದಕ್ಕೆ ಚಿಕ್ಕ ಪುಟ್ಟದ್ದು ಇಲ್ಲೇ ರೂಮಲ್ಲಿ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇವತ್ತು ನಾನು ಈವ್ನಿಂಗ್ ರೋಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯಾವ ಥರ ಇರುತ್ತೆ, ಮಗು ಬಂದಮೇಲೆ ಯಾವ ಥರ ಇರುತ್ತೆ ಅಂತೇಳಿ. ಮಗುಗಿಂತ ಮುಂಚೆ ಏನಿಲ್ಲ, ಬರ್ತಾ ಇದ್ದೆ ನಾರ್ಮಲಾಗಿ ಡ್ಯೂಟಿಯಿಂದ ಬಂದು ಫ್ರೆಶ್ ಅಪ್ ಆಗಿಬಿಡ್ತಾ ಇದ್ದೆ. ಅದಾದಮೇಲೆ ಟೀ ಕಾಫಿ ಕುಡಿದ್ಬಿಟ್ಟು ಅಡುಗೆ ಕೆಲಸ ಮಾಡಿಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ನಿದ್ದೆ ಮಾಡಿಕೊಂಡು ಈ ಥರನೇ ಮಾಡ್ತಾಯಿದ್ದೆ. ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಈ ಥರ. ಬಟ್ ಮಗು ಬಂದಮೇಲೆ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಎಲ್ಲ ಟೈಮು ಕೂಡ ಲವಿತ್ಗೆ ಕೊಡಬೇಕು. ಅದಕ್ಕೋಸ್ಕರ ಯಾವ ಥರ ಇರುತ್ತೆ ಅಂತೇಳಿ ಶೇರ್ ಮಾಡ್ತೀನಿ. ಅವನು ಎದ್ದಾಳವರೆಗೂ ನನಗೆ ಟೈಮ್ ಇದೆ. ಅಷ್ಟರಲ್ಲಿ ನಾನು ಸ್ವಲ್ಪ ಅವನು ಬಟ್ಟೆ ಎಲ್ಲ ಮಡ್ಸೋಣ ಅಂತ ತುಂಬಾ ಕಿತ್ತೋಗಿದೆ. ಅಂದರೆ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೇಕಾದ್ರೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಅದಕ್ಕೆ ಅದನ್ನೆಲ್ಲ ಜೋಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡಿ, ಇದು ಫಸ್ಟ್ ಡೇ ಫೋಟೋಶೂಟ್ ಮಾಡಿದ್ದು ಹಾಸ್ಪಿಟಲಲ್ಲಿ. ಸೊ ಅಲ್ಲಿ ತೆಗೆಸಿದ್ದು. ಹುಟ್ಟಿದ ದಿನ ಈ ಥರ ಇದ್ದ ಲವಿದ್ದು. ಆಮೇಲೆ ಇದಿರ್ಬೋದು, ಈ ಫೋಟೋ ಫ್ರೇಮ್. ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ಮಾಡಿಸಿದ್ದು. ಅವನ ಅಂದರೆ ಕಂಪ್ಲೀಟಾಗಿ ಇದು ಅವನ ಬರ್ತ್ ಡೀಟೇಲ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರು ಡಾಕ್ಟರು. ಸೊ ನಾವು ಡಿಲವರಿ ಮಾಡಿದ್ರಲ್ಲ ಆ ಡಾಕ್ಟರ್ ಇವರು. ನೆನಪಿರಲಿ ಅಂತೇಳಿ ನಾನು ಈ ಥರ ಮಾಡಿಸಿದ್ದೀನಿ ಈ ಫೋಟೋ ಫ್ರೇಮ್ನ. ಹೇಳಬೇಕು ಅಂದರೆ ನಾವು ಬೆಸ್ಟ್ ಹಾಸ್ಪಿಟಲ್ಗೆ ಹೋದ್ವಿ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ನನ್ನ ಪ್ರೆಗ್ನೆಂಟ್ ಆದಾಗಿಂದ ಹಿಡಿದು ಡಿಲವರಿವರೆಗೂ ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಏನಾದರೂ ಯಾರಿಗಾದರೂ ಈ ಥರ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ಥರ ಏನಾದರೂ ಇದ್ದರೆ ಈ ಹಾಸ್ಪಿಟಲ್ ಬೆಸ್ಟ್ ಅನ್ಬೋದು. ಅಕ್ಷ ಹಾಸ್ಪಿಟಲ್ಲು KR ರೋಡಲ್ಲಿದೆ. ನನ್ನ ಮಗ ಹುಟ್ಟಿದ್ದು 19th Jan 2024. ನಂದು 23, ಅವನದು 19th. 4 days ಡಿಫ್ರೆನ್ಸ್. ಆ್ಯಂಡ್ 6:47ಗೆ ಹುಟ್ಟಿದ್ದ ಮಾರ್ನಿಂಗ್. ಅವನ ಬರ್ತ್ ವೆಯ್ಟ್ ಕೂಡ 2.9 kg. ಸೊ ಇದು ಪೇರೆಂಟ್ಸ್. ಇವರು ಡಾಕ್ಟರು. ನನ್ನ ಮಗ ಈ ಥರ ಇದ್ದ. ಅದು 3 days. ಇನ್ನೇನು ನಾವು ಡಿಸ್ಚಾರ್ಜ್ ಆಗ್ತಿದ್ವಲ್ಲ ಆ ಟೈಮಲ್ಲಿ ಈ ಥರ ಆಗಿದ್ದ. ವೆಯ್ಟ್ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿಬಿಟ್ಟಿದ್ದ ತುಂಬ. ಆಮೇಲೆ ಗೇಯ್ನ್ ಆಗಿದ್ದು. ಅದರ ಸ್ಟೋರಿ ಬೇಕು ಅಂದರೆ ಕೇಳಿ. ನನಗಂತೂ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಯಿತು ಅಂತ ಹೇಳ್ಬೋದು. ತುಂಬಾ ಕಷ್ಟ ಆಯಿತು ಸ್ಟಾರ್ಟಿಂಗ್. ಮೊದಲನೇ ಮಗು ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಇರ್ಬೋದು, ಮಗು ನೋಡ್ಕೊಳ್ಳೋದು, ಕೇರಿಂಗ್ ಇರ್ಬೋದು, ತುಂಬ ಸಫರ್ ಪಟ್ಟಿದ್ದೀನಿ. ಆಮೇಲೆ ಇವಾಗ ತುಂಬ ಆರಾಮ ಅನಿಸ್ತದೆ. ಈಗ ಒಂದು ನಾಲೆಡ್ಜ್ ಬಂದಿದೆ, ಯಾವ ಥರ ಮಗು ಹೇಗೆ ಹ್ಯಾಂಡಲ್ ಮಾಡಬೇಕು ಏನು ಅಂತೇಳಿ.
ಅದಕ್ಕೆ ಈ ಥರ ಎಲ್ಲರಿಗೂ ಆಗಿರುತ್ತೆ ಅನಿಸುತ್ತೆ. ಯಾರ್ಯಾರಿಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನನಗೂ ಮತ್ತು ಈ ವಿಡಿಯೋಸ್ ನೋಡೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ನನ್ನದು ಬಾಣಂತನದ ಜರ್ನಿ ಬೇಕು ಅಂದರೆ ಹೇಳಿ, ಖಂಡಿತ ಶೇರ್ ಮಾಡ್ಕೊತೀನಿ. ತುಂಬ ಸಫರ್ ಪಟ್ಟಿದ್ದೀನಿ. ಅದಾದಮೇಲೆ ತುಂಬ ಖುಷಿ ಸಿಕ್ಕಿದೆ. ಬಟ್ ನನಗೆ ಈ ಥರ ಇರುತ್ತೆ ಅಂತ ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಆ ಥರ ಇತ್ತು. ಸೊ ಹೇಗೋ ಆಗೋ ಕಳೆದು 8 ತಿಂಗಳು ತುಂಬಿ ಈಗ 9 ತಿಂಗಳು ಲವಿತ್ಗೆ. ಸೊ ಎಷ್ಟು ಬೇಗ ಆಗೋಯ್ತು ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ಕೂಡ ಡ್ಯೂಟಿ ಕೂಡ ಹೋಗಬೇಕು. ಆವಾಗ ಯಾವ ಥರ ಇರುತ್ತೆ ಏನು ನನಗಂತೂ ಯಾವ ಥರ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಆದರೂ ನೋಡೋಣ, ಲೈಫ್ ಯಾವ ಥರ ಹೋಗ್ತಾ ಇರುತ್ತೆ ಆ ಥರ ಹೋಗ್ತಾ ಇರಬೇಕಲ್ವ. ಸೊ ಬನ್ನಿ, ಇವಾಗ ನೆಕ್ಸ್ಟ್ ಕೆಲಸನ ಮಾಡ್ಕೋತೀನಿ. ಎಲ್ಲ ಫುಲ್ ಲವಿತ್ ಬಟ್ಟೆನೇ ಇನ್ನೂ ಹೊರಗಡೆ ಇದೆ, ಸ್ವಲ್ಪ ಎಲ್ಲ ಹಾಕಿದ್ದೀನಿ. ಸೊ ಎಲ್ಲ ತೆಗೆದಿದ್ದೀನಿ. ಇಲ್ಲಿರೋದನ್ನೆಲ್ಲ ಇಲ್ಲೆಲ್ಲ ಜೋಡಿಸೋಣ ಅಂತೇಳಿ. ಇದೇನು ಹೊಸ್ತಲ್ಲ, ಅವಾಗ ಕಿತ್ತಾಕ್ತಾ ಇರ್ತೀನಿ, ಟೈಮ್ ಇದ್ದಾಗೆಲ್ಲ ಜೋಡಿಸ್ತಾ ಇರ್ತೀನಿ. ಸೊ ಇವತ್ತು ಈ ಕೆಲಸ ಮುಗಿಸ್ಕೊಳ್ಳೋಣ ಅವನು ಇದ್ದಾಳೆ ಅಷ್ಟೊತ್ತಿಗೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಆಟ ಸಾಮಾನು ಎಲ್ಲ ಆ ಕಡೆ ಬಿದ್ದಿರುತ್ತೆ. ಇವಾಗಂತೂ ಮೊದಲು ತುಂಬ ನೀಟಾಗಿರ್ತಿತ್ತು ಮನೆ, ಅಷ್ಟು ನೀಟಾಗಿ ಇಟ್ಕೊತಾ ಇದ್ದೆ. ಇವಾಗ ಹಂಗಿರೋಕ್ಕಾಗಲ್ಲ. ಅದರಲ್ಲಿ ಕೆಲವೊಂದು ಡ್ರೆಸ್ಸಸ್ನ ನಿಮಗೆ ತೋರಿಸ್ತೀನಿ. ಇದು ನೋಡ್ತಾ ಇದ್ದಾರೆ ಎಲ್ಲ ಎಷ್ಟು ಪುಟಾಣಿ ಡ್ರೆಸ್. ಈಗ ಆಗಲ್ಲ ಅವನಿಗೆ, ಅವತ್ತೇ ತುಂಬ ಟೈಟ್ ಆಗಿದೆ. ಇದು ನಾಮಕರಣಕ್ಕೆ ಹಾಕಿದಂಥ ಡ್ರೆಸ್. ನಾನು ಈ ಥರ ಇದೆ. ಒಂದೇ ಟೈಮ್ ಅವತ್ತೊಂದೇ ದಿನ ಹಾಕಿದ್ದು, ಆಮೇಲೆ ಹಾಕೇ ಇಲ್ಲ. ಬಟ್ ಇದನ್ನೆಲ್ಲ ನನಗೆ ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ. ಇದೊಂಥರ ಮೆಮೊರಿ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಇದು 2ನೇ ಡ್ರೆಸ್. ಇದು ಕೂಡ ನಾಮಕರಣದಲ್ಲೇ ಹಾಕಿದ್ದು 2 ಡ್ರೆಸ್ಸು. ಇದು ಆಗಲ್ಲ ಅವನಿಗೆ ಇವಾಗ. ಇದು ಒಂದೇ ಟೈಮ್ ಅವತ್ತು ಹಾಕಿದ್ದು, ಸೂಟ್ ಥರ. ಇದು ಈ ವೈಟ್ ಶರ್ಟ್ ಮಾತ್ರ ಯೂಸ್ ಮಾಡ್ತೀನಿ. ನೋಡಿ ಯಾವ ಥರ ಆಗಿದೆ, ಯೂಸ್ ಮಾಡಿ ಐರನ್ ಮಾಡಬೇಕು ಇದನ್ನು. ಇದು ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಪ್ರಕಾರ. ಅವನಿಗೆ ವೈಟ್ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಇದು ಕೋಟ್, ಎಷ್ಟು ಪುಟಾಣಿ ಕೋಟ್ ಮತ್ತು ಹ್ಯಾಟ್. ಇದಕ್ಕೆ ಬೌ ಕೂಡ ಬಂದಿತ್ತು, ಬಟ್ ಅದೆಲ್ಲೋ ಮಿಸ್ ಆಗಿದೆ. ಸೊ ಇದನ್ನು ಕೂಡ ಹಂಗೆ ಇಟ್ಕೊಂಡಿದ್ದೀನಿ. ಇದನ್ನು ಐರನ್ ಮಾಡಿ ಇದು ಯೂಸ್ ಮಾಡ್ತೀನಿ. ಇದು ಯೂಸ್ ಆಗ್ತಾಯಿದೆ, ಬಟ್ ಇದು ಯಾವುದು ಯೂಸ್ ಆಗ್ತಾ ಇಲ್ಲ. ಇದು ಎತ್ನಿಕ್ ವೇರು ತುಂಬ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ಇರಲಿ ಅಂತೇಳಿ ತರಿಸ್ದೆ. ಬಟ್ ಇದು ದೊಡ್ಡ ಸೈಜೇ ತರಿಸಿದ್ದೀನಿ. ಇನ್ನೂ ಹಾಕಿಲ್ಲ. ಇದನ್ನು ಹಾಕಿದಾಗ ನಿಮಗೆ ಫೋಟೋಸ್ ಬೇಕಾದ್ರೆ ಶೇರ್ ಮಾಡ್ತೀನಿ. ಇದನ್ನು ನಾನು ಫಸ್ಟ್ ಕ್ರೈನಲ್ಲಿ ತರಿಸಿದ್ದು. ಇನ್ನೊಂದು ಸೆಟ್ಟು ನನ್ನ ಸಿಸ್ಟರ್ ಕೊಡಿಸಿದ್ಲು ರಾಮರಾಜಲ್ಲಿ. ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಅಷ್ಟೊಂದು ಕ್ವಾಲಿಟಿ ಏನಂತ ನನಗಿಷ್ಟ ಆಗಿಲ್ಲ. ನಿಮಗೇನಾದರೂ ಈ ನಾನು ತೋರಿಸಿರೋ ಡ್ರೆಸ್ಸಸ್ ಲಿಂಕ್ ಬೇಕಂದರೆ ಖಂಡಿತವಾಗ್ಲೂ ಎಲ್ಲಾದರೂ ಲಿಂಕ್ ಇದೆ, ಶೇರ್ ಮಾಡ್ತೀನಿ ಬೇಕಾದರೆ. ನನ್ನ ಸಿಸ್ಟರ್ ಕೊಡಿಸಿದ್ದು. ಇದ್ರ ಕ್ವಾಲಿಟಿ ಚೆನ್ನಾಗಿದೆ. ಇದು ಆಫ್ ವೈಟ್. ಇದನ್ನು ನಾನು ಕಂಪ್ಲೀಟಾಗಿ ಹಾಕಿಲ್ಲ, ಬಟ್ ಕೆಳಗಡೆ ಧೋತಿ ಮತ್ತು ಶಲ್ಯ ಇದೆಯಲ್ಲ, ಇದನ್ನು ನಾನು ಗಣೇಶ ಫೋಟೋಶೂಟಿಗೆ ಹಾಕಿದ್ದೀನಿ. ಗಣೇಶ ಚತುರ್ಥಿದು ಅದರಲ್ಲಿ ನೋಡ್ಬೋದು. ಆಮೇಲೆ ಈ ಶರ್ಟ್ ಇದನ್ನು ಕೂಡ ಹಾಕಿದ್ದೀನಿ, ನೋಡಿರ್ಬೋದು ನೀವು. ನೋಡಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಮಿನಿ ವ್ಲಾಗು. ಇದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಒಂಥರ ಜುಬಾ ಥರ ಇದೆ. ಇದೇ ಥರ ಪುಟಾಣಿಗೂ ತೊಗೊಂಡಿದ್ದು. ಇದು ಇದಕ್ಕೆ ಅಂದರೆ ಫಸ್ಟ್ ರಾಖಿ ಅಲ್ವಾ, ರಕ್ಷಾ ಬಂಧನ್ ಅವರಿಗೆ, ಅದಕ್ಕೋಸ್ಕರ ತಗೊಂಡಿದ್ದು. ಅದ್ರ ಜೊತೆ ರಾಖಿ ಕೂಡ ಇಲ್ಲೇ ಇದೆ ನೋಡಿ. ಇಬ್ಬರು ಫೋಟೋ ಹಾಕಿ ರಾಖಿ ಮಾಡಿಸಿರೋದು. ಸೊ ಇದನ್ನು ಕೂಡ ಕೊಟ್ಟಿದ್ದು. ಇದನ್ನು ಹಂಗೆ ಎತ್ತಿಟ್ಟಿದ್ದೀನಿ. ಇದು ಹಾಕ್ಬೋದು ತುಂಬ ದಿನ, ಅದಕ್ಕೋಸ್ಕರ ಇದನ್ನು ಸೈಡಲ್ಲಿ ಎತ್ತಿಡ್ತೀನಿ. ನನಗೆ ಮರ್ತೋಗ್ಬಿಡುತ್ತೆ. ಹಂಗಂಗೆ ಎತ್ತಿಟ್ಟು ಒಂದೊಂದು ಸೈಜ್ ಎಲ್ಲ ಚಿಕ್ಕದಾದ್ಮೇಲೆ ನೆನ್ಪಿಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸೈಜ್ ಇವಾಗ ಹಾಕೋದು, ಅದು ಸೈಜ್ ಚಿಕ್ಕದಾಗಿರೋದು ಸಪ್ರೇಟು, ಆಮೇಲೆ ದೊಡ್ಡದಾಗಿರೋದು ಸಪ್ರೇಟ್, ಈ ಥರ ಮಾಡ್ತಾಯಿದ್ದೀನಿ. ತರಿಸಿದ್ದೆ ಎತ್ತಿಕ್ ವೇರ್ ಇರಲಿ ಅಂತೇಳಿ. ಇದು ಫಸ್ಟ್ ಕ್ರೈನಲ್ಲೇ. ಇದನ್ನು ಹಾಕಿಲ್ಲ, ಇದು ಸ್ವಲ್ಪ ದೊಡ್ಡ ಸೈಜೇ ತರಿಸಿರೋದು. ಸೊ ಇದನ್ನು ಯಾವಾಗಾದರೂ ಹಾಕಿದಾಗ ಶೇರ್ ಮಾಡ್ತೀನಿ. ಇದು ಏನು ಅಂದರೆ ಬಟ್ಟೆ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಸ್ಮೂತಾಗಿದೆ, ಮಕ್ಳಿಗೆ ಚುಚ್ಚಲ್ಲ. ಈ ಥರ ಇದ್ರೇ ಮಕ್ಕಳಿಗೆ ಯಾವುದೇ ರೀತಿ ಇರಿಟೇಷನ್ ಆಗಲ್ಲ. ಏನಾದರೂ ಚುಚ್ಚೋದು ಅಂಥದ್ದು ಹಾಕಿದ್ರೆ ಮಾತ್ರ ಸುಮ್ಮನೆ ಇರಲ್ಲ. ಅದಕ್ಕೋಸ್ಕರ ಸೊ ಇದು ನನಗಿಷ್ಟ ಆಯಿತು. ಅದರ ಜುಬ್ಬಾ ಥರ ಇದೆ. ಈ ಥರನೂ ಇರಲಿ ಅಂತೇಳಿ ತರಿಸಿದ್ದೆ. ಡ್ರೆಸ್ ನೋಡ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸ್ವಲ್ಪ ದಪ್ಪ ಇದೆ. ಇದು ಒಂದೇ ಸರಿ ಹಾಕಿದ್ದು, ಬಟ್ ಏನು ಮಾಡಲಿ ಮತ್ತೆ ಹಾಕೋಕ್ಕಾಗಲ್ಲ. ತುಂಬ ಚಿಕ್ಕ ಸೈಜ್ ಆಗೋಯ್ತಿದು, ಬೇಜಾರಾಗುತ್ತೆ. ಹಾಗೆ ಇಟ್ಕೊಂಡಿದ್ದೀನಿ, ನೋಡೋಣ ಅಂಥೇಳಿ. ಸಖತ್ತು ಕ್ಯೂಟಾಗಿದೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಅಂತೇಳಿ ತರಿಸ್ಬಿಟ್ಟೆ. ಸೊ ಎದ್ದೇಳ್ತಾ ಇದ್ದಾನೆ, ಹಾಗೆ ಮಲಗಿಸ್ಬರ್ತೀನಿ. ಬಿಟ್ಟ ಸ್ವಲ್ಪ ಏನಾದರೂ ಒಂದು ಸೌಂಡ್ ಬಂದುಬಿಟ್ರೆ ಎದ್ಬಿಡೋದು. ಜಾಸ್ತಿ ಮಲ್ಗೋದೇ ಇಲ್ಲ ಈಗಂತೂ, ಮಾರ್ನಿಂಗ್ ಟೈಮು ಅಲ್ವಾ ಚಿನಿ? ಕಳ್ಳ ಲವಿತ್, ಕಳ್ಳ ಲವಿತ್, ಲವಿತ್ ಯಾರಿದು?
ಇದು ಗೊಂಬೆ ಗೊಂಬೆ. ಇವಾಗ ಇವ್ನ ಜೊತೆ ಆಟಾಡ್ಬೇಕು, ಅದನ್ನೆಲ್ಲ ತೆಗೆದಿಟ್ಟು ಎಲ್ಲ ಒಂದು ಡ್ರೆಸ್ಸಸ್ನೇನು ನಾನು ತೋರಿಸೋಲ್ಲ, ಒಂದೊಂದೇ ತೋರಿಸ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಒಂದೆರಡು ಡ್ರೆಸ್ನ ಮಾತ್ರ ತೋರಿಸ್ದೆ. ಯಾವಾಗಾದರೂ ಫೋಟೋ ಹಾಕಿದ್ದಾಗ ನಿಮ್ಗೆ ಏನಾದರೂ ಬೇಕಂದರೆ ನಾನು ಲಿಂಕ್ನ ಹಾಕ್ತೀನಿ. ಮತ್ತು ಹೊಸ್ದಾಗಿ ಏನಾದರೂ ಇವಾಗ ಪರ್ಚೇಸ್ ಮಾಡ್ತೀನಲ್ಲ ಅದನ್ನು ಇನ್ಮೇಲಿಂದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಳೆದೆಲ್ಲ ಯಾವುದೂ ಶೇರ್ ಮಾಡೋಕ್ಕಾಗಿಲ್ಲ, ಸೊ ಎಲ್ಲ ಮಡಿಸಿಡಬೇಕು. ಮತ್ತು ನಾನು ತುಂಬ ಆಲ್ಮೋಸ್ಟ್ ಆಲ್ ಎಲ್ಲನೂ ಫಸ್ಟ್ ಕ್ರೈಯಿಂದನೇ ತರಿಸಿದ್ದೀನಿ. ಬೇರೆ ಆ್ಯಪಿಂದ ಯಾವುದೂ ತರಿಸಿಲ್ಲ, ಆನ್ಲೈನಲ್ಲಿ ಯಾವುದೂ ಪರ್ಚೇಸ್ ಮಾಡಿಲ್ಲ. ಒಂದೇ ಒಂದು ಡ್ರೆಸ್ ಅಜಿಯೋದಲ್ಲಿ ತರಿಸಿದ್ದೀನಿ, ಒಂದಷ್ಟೇ. ಅದು ಬಿಟ್ಟುಬಿಟ್ರೆ ನಾನು ಇನ್ನೆಲ್ಲ ಕಂಪ್ಲೀಟ್ ಡ್ರೆಸ್ಸಸ್ನ ಫಸ್ಟ್ ಕ್ರೈನಲ್ಲೇ ತರಿಸಿರೋದು. ಮತ್ತು ಏನಾದರೂ ಒಂದೋ ಎರಡೋ ತರಿಸಿದ್ರೆ ನಮ್ಮ ಮನೆಯಲ್ಲಿ ಹೊರಗಡೆ ಔಟ್ಸೈಡ್ ತಂದಿದ್ದಾರೆ ಬಿಟ್ಟರೆ ಎಲ್ಲದರ ಲಿಂಕು ನಿಮಗೆ ಸಿಗುತ್ತೆ. ಕ್ಯೂಟಾಗಿರುತ್ತೆ. ಅದರಲ್ಲೂ ಬಾಯ್ಸ್ ಡ್ರೆಸ್ನ ಹುಡ್ಕೋದು ಸ್ವಲ್ಪ ಕಷ್ಟನೇ. ಗರ್ಲ್ಸ್ಗಾದರೆ ಎಷ್ಟೊಂದು ವೆರೈಟಿ ಸಿಗುತ್ತೆ, ಬಾಯ್ಸ್ಗೆ ಸಿಗೋದೇ ಇಲ್ಲಪ್ಪ ಅಲ್ಲ ಚಿನಿ? ಹಾಂ, ಅದರಲ್ಲೂ ಹುಡುಕಿ ತರಿಸ್ಬೇಕು ಕ್ಯೂಟಾಗಿರೋದನ್ನು ಅಲ್ಲ ಚಿನಿ? ಹಾಂ, ಅಬ್ಬಬ್ಬ ಎಚ್ಚರ ಆಯಿತು ನಿಮಗೆ. ಹಾಂ, ಇವಾಗ ಏನು ಮಾಡ್ತೀರಾ ನೀವು? ಹಾಂ, ಹೊರಗಡೆ ಹೋಗೋಣ? ಹಾಂ, ಬಿದ್ದೋಯ್ತು ನೀನು. ಸರಿ, ಹೆಂಗ ನಗದು ಚಿನಿ ನೀನು? ಹೆಂಗೆ ನಗದು ನೀನು? ಅಪ್ಪೊಬ್ಬ ಕಳ್ಳ. ನೆತ್ತ ತಕ್ಷಣ ಮಾತಾಡಿಸ್ಬಿಟ್ರೆ ನಗ್ತಾನೆ, ಸ್ಮೈಲ್ ಮಾಡ್ತಾನೆ. ಇವಾಗ ನಾನು ನನ್ನ ಮಗ ಬಂದು ತೋರಿಸ್ತೀವಿ, ಡ್ಯಾನ್ಸ್ ಮಾಡ್ತಾನೆ. ನಾನು ಹೇಳ್ಕೊಟ್ರೆ ಇವಾಗ ಚಿನಿ ಡ್ಯಾನ್ಸ್ ಮಾಡೋಣ. ಹಾಂ, ಎಲ್ಲರಿಗೂ ತೋರಿಸೋಣ. ನೋಡು, ಸ್ಟಾರ್ಟ್ ಮಾಡೋಣ. 1 2 3 ಸ್ಟಾರ್ಟ್. ಮಾಡಪ್ಪ, ಡಂಕಣಕ್ಕ. ಕಾಲು ನೋವಾಗುತ್ತೆ ಹಂಗೆಲ್ಲ ಮಾಡಿದ್ರೆ. ಕಾಲು ನೋವಾಗಲ್ಲ ನಿಮಗೆ? ಹಾಂ, ಕಾಲು ನೋವಾಗಲ್ಲ? ಕಾಲೆಲ್ಲ ಒತ್ತಬೇಕು ರಾತ್ರಿ. ಕ್ರೀಮ್ ಹಚ್ಚಿಸ್ಕೊಂಡಿಲ್ಲ, ಕಪ್ ಹಿಡಿಸ್ಕೊಂಡಿಲ್ಲ, ಏನು ಮಾಡಿಸ್ಕೊಂಡಿಲ್ಲ, ಹಂಗೆ ಮಲ್ಕೊಂಬಿಟ್ಟಿದೆ. ರೆಡಿ ಮಾಡಬೇಕು. ರೆಡಿ ಮಾಡೋಕ್ಕೆ ತುಂಬ ಕಷ್ಟಪಡಬೇಕು. ಏನು ಹಚ್ಚಿಸ್ಕೊಳ್ಳಲ್ಲ, ತುಂಬ ಕಷ್ಟಪಡಬೇಕು ಅಲ್ವಾ? ಏನೂ ಬೇಡವಾ, ಹಿಂಗೆ ದೃಷ್ಟಿ ಆಗ್ಬಿಡುತ್ತೆ. ಹಿಂಗಿದ್ರೆ ಕಪ್ಪು ಹಿಡಿಸ್ಕೋಬೇಕು, ಕ್ರೀಮ್ ಹಚ್ಚಿಸ್ಕೋಬೇಕು. ಕ್ರೀಮ್ ಹಚ್ಕೊಳ್ಳೋಣ? ಹಾಂ, ಹಚ್ಚಿಸ್ತೇ ಇಲ್ಲ. ಓಕೆ, ಎಲ್ಲರಿಗೂ ಬಾಯ್. ಆಮೇಲೆ ಸಿಗ್ತೀವಿ. ಟಾಟಾ ಮಾಡಪ್ಪ ಚಿನಿ, ಟಾಟಾ ಮಾಡಿ. ಬಾಯ್. ಏನಂತ ನೋಡ್ತಿರೋದು? ಗೊಂಬೆ ಈಗ ನಗುತ್ತೆ ಗೊಂಬೆ. ಕಳ್ಳ ನಗಲ್ಲ ನೀನು, ನಗಲ್ಲ. ನಗಲ್ಲ ನೀನು? ಹಾಂ, ನಗಲ್ವಾ? ಏನು ನೋಡ್ತಿದ್ಯಾ? ಅಲ್ಲೆಲ್ಲ ಇರೋದು ನಿನ್ನ ಬಟ್ಟೆನೇ, ಎಲ್ಲ ಮಡ್ಚಿಡ್ಬೇಕು. ಬನ್ನಿ, ಇವಾಗ ಇವನ್ನ ರೆಡಿ ಮಾಡಿ ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಆಟ ಆಡಲಿ, ನಾನು ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಇನ್ನೂ ಏನು ಮಾಡ್ತಾನೆ ಗೊತ್ತಿಲ್ಲ. ಓಡಿಲ್ಲ ಇನ್ನು ಕೆಲಸ ಮಾಡೋಣ. ಬಟ್ಟೆ ಎಲ್ಲ ಮುಚ್ಚಿಡೋಣ ಇಬ್ಬರು ಸೇರಿಕೊಂಡು. ನೋಡಪ್ಪ, ಇಷ್ಟೊಂದು ಬಟ್ಟೆ ಎಲ್ಲ ಕಿತ್ತು ಬಿಸಾಕಿದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಮಾಡ್ತೀನಿ. ಸೊ ಸ್ವಲ್ಪ ಕೆಲಸ ಮಾಡಿಕೊಂಡು ಬಟ್ಟೆ ಎಲ್ಲ ಹಾರಾಕಿ ಫ್ರೀಯಾಗಿ ಕೂತ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಆದರೆ ಡ್ರೆಸ್ ನೋಡಿ ಈ ಥರ ಇದೆ, ಈ ಥರ ತುಂಬ ಇದೆ. ಅಂದರೆ ಕ್ಯೂಟಾಗಿರೋದು ಸೆಲೆಕ್ಟ್ ಮಾಡಿರ್ತೀನಿ ನಾನು. ಸೆಲೆಕ್ಟ್ ಮಾಡಿಬಿಟ್ಟು ತರಿಸ್ತೀನಿ. ಇದು ಏನು ಅಂದರೆ ಫಸ್ಟ್ ಕ್ರೈನಲ್ಲಿ 1 ಡೇ ಡೆಲಿವರಿ ಇರುತ್ತಲ್ವ. ಸೊ ನಾನು ನಾಳೆ ಬೇಕು ಅಂದರೆ ಹಿಂದಿನ ದಿನ ಕೂಡ ಸೆಲೆಕ್ಟ್ ಮಾಡಿಟ್ರೆ ಆರಾಮಾಗಿ ತರಿಸ್ಬೋದು. ಅದಕ್ಕೋಸ್ಕರ ಸೊ ನಾನು ಒಂದು ಲಿಸ್ಟಲ್ಲಿ ಇಟ್ಕೊಂಡಿರ್ತೀನಿ, ಅದು ಯಾವಾಗ ಬೇಕೋ ಆವಾಗ ತರಿಸ್ಕೊಳ್ತಾ ಇರ್ತೀನಿ. ಇಲ್ಲಿ ನೋಡಿ, ಬಟ್ಟೆ ಮುಡ್ಸೋಕ್ಕೂ ಬಿಡಲ್ಲ ಚಿನಿ. ಸುಮ್ಮನೆ ಕುತ್ಕೋಬೇಕು, ಇದೆಲ್ಲ ಎತ್ತಿಟ್ಬಿಡ್ತೀನಿ ಬೇಗ. ಸುಮ್ಮನೆ ಕುತ್ಕೊಂತೀಯ ನೀನು?
ಕುತ್ಕೊಳ್ಳಲ್ಲ ಅಲ್ಲ ನೀನು? ಹ್ಞೂ ಇಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಮಡಿಸಿಟ್ಟೆ. ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ ಇವನು. ಟೈಮ್ ಆಯಿತು ಇವಾಗ. ನಾನು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಬೇಕು. ಸಂಜೆ ಆಯಿತು. ಈಗ ಟೋಪಿ ಸಿಕ್ತು, ಇದನ್ನ ಹಾಕ್ತೆ. ಇದನ್ನ ಎಲ್ಲಿ ಅಂದರೆ 4th ಬ್ಲಾಕಲ್ಲಿ ತಂದಿದ್ದು. ಅವಾಗ ಕ್ಯೂಟಾಗಿ ಕಾಣುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದೆರಡು ಟೋಪಿ ತಂದಿದ್ದೆ, ಮಂಕಿ ಟೋಪಿ ಮತ್ತು ಇದು ಒಂದು ಬ್ಲ್ಯಾಕ್ ಕಲರ್ದು. ಇದು ಚೆನ್ನಾಗಿದೆ. ಇನ್ನೊಂದು 2 ಟೋಪಿಗಳು ಎಲ್ಲೋ ಹೋಗಿದೆ, ಮಿಸ್ ಆಗಿದೆ. ಅದನ್ನ ಹುಡುಕ್ಬೇಕು. ಎಲ್ಲೆಲ್ಲೋ ಬಿದ್ದಿರುತ್ತೆ, ನಮಗೆ ಬೇಕಾದಾಗ ಸಿಗೋದಿಲ್ಲ. ಇವಾಗ ಆದಷ್ಟು ಮಡಿಸಿಟ್ಟಿದ್ದೀನಿ, ನೋಡೋಣ ನೆಕ್ಸ್ಟು. ಸೊ ಫೈನಲಿ ಈ ಥರ ಮಡಿಸಿಟ್ಟಿದ್ದೀನಿ. ಅದಾದಮೇಲೆ ನೋಡಿ ಇಲ್ಲಿ ಕರ್ಕೊಬಂದು ಫ್ರೂಟ್ಸ್ ಏನಾದರೂ ಕೊಡೋಣ ಅಂತ ಆರೆಂಜ್ ಕೊಡ್ತಾಯಿದ್ದೀನಿ. ಅದು ಬೀಜ ಎಲ್ಲ ತೆಗೆದಿದ್ದೀನಿ. ಎಕ್ಸ್ಪ್ರೆಷನ್ ನೋಡ್ಬೋದು ಇವಾಗ ಅವನು ಹುಳಿ ತಿಂದಾಗ ಯಾವ ಥರ ಮಾಡ್ತಾನೆ ಅಂತೇಳಿ. ಫಸ್ಟು ಎಲ್ಲ ಫುಡ್ಗೂ ಹಿಂಗೆ ಮಾಡೋದು, ಬಟ್ ಆರೆಂಜು ಈ ಥರ ತಿಂದಾಗ ಹೆಂಗೆ ಮಾಡ್ತಾನೆ. ಆಮೇಲೆ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾಫಿ ಕುಡಿಯಿರಲಿಲ್ಲ ಅಂದರೆ ಮತ್ತೆ ಕೆಲಸ ಮಾಡೋಕ್ಕೆ ಮೂಡೇ ಇರಲ್ಲ. ಆಮೇಲೆ ಬಟ್ಟೆ ಎಲ್ಲ ಹಾರಾಕದೆ ಅವನ್ನ ವಾಕರಲ್ಲಿ ಹಾಕಬಾರ್ದು. ಅದ್ರ ಏನು ಮಾಡೋದು ನೋಡಿ, ವಾಕರಲ್ಲಿ ಹಾಕೊಂಡು ನಾನು ಹಿಂದೆನೇ ಬರ್ತಾ ಇರ್ತಾನೆ. ಫೈನಲಿ ಕೆಲಸ ಮುಗಿಸ್ದೆ. ಕೊನೆಗೂ ರೆಡಿ ಮಾಡಿಸ್ಕೊಳ್ಳಲ್ಲ ಅಲ್ಲ ನೀನು? ಅವ್ನು ಮಾಡಿಸ್ಕೊಳ್ಳಲ್ವಂತೆ, ಹಂಗೆ ಮಲ್ಕೊತಾನೆ. ಬಟ್ಟೆ ಒಂದು ಮಡಿಸ್ಬೇಕು. ಆಮೇಲೆ ನೈಟು ಊಟ ಏನು ಶೇರ್ ಮಾಡೋದಿಲ್ಲ. ನಾನು ರೈಸ್ ಮಾಡ್ತೀನಲ್ಲ, ಅವನಿಗೂ ಅನ್ನ ತುಪ್ಪ ತಿನ್ನಿಸ್ತೀನಿ. ಸ್ವಲ್ಪ ಸಾಂಬಾರು ಕೂಡ ಇವಾಗ ಚೂರೇ ಅದು ಬಾಯಿಗೆ ಹಿಡ್ಕೊಬಾರ್ದಮ್ಮ. ಅದನ್ನ ಹಿಡ್ಕೊಂಡು ಕೂಡ ತಿನ್ನಿಸ್ತೀನಿ. ಅಷ್ಟೇ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವನು ಇದೆಲ್ಲ ಹಾಕೊಂಡ್ರೆ ಸುಮ್ಮನೆ ಬಿಡೋದಿಲ್ಲ ನನ್ನ ಮಾತ್ರ. ಚಿನಿ ಅದು ಬಿಡ ಚಿನಿ ಅದೆಲ್ಲ ಬಿಡು. ಇಲ್ಲಿ ಬಾಯಿ ಹೇಳು ಚಿನಿ. ಇಲ್ಲಿ ಬೇಡ ಬಿಡಿ, ಚೆನ್ನಾಗಿ ಸರಿ ಇಲ್ಲ ಇದು. ಇಲ್ಲಮ್ಮ ಇಲ್ಲಿ ಇಲ್ಲಿ ಅದು ಬೇಡ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಚಕೇರ್ ಬಾಯ್. ಚಿನಿ ಲವ್ ಯು ಆಲ್. ಹೆಂಗೆ ಮಾಡೋದು? ಒಂದು ಸ್ಮೈಲ್ ಕಡೆ ಸಾಕು. ಕಳ ಇಲ್ಲಿದ್ದಲ್ಲ, ಇಲ್ಲಿ ನೋಡಿ ಸ್ಮೈಲ್ ಕೊಡ್ಬೇಕು. ಇಲ್ಲಿ ಸ್ಮೈಲ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಬಾಯ್.